ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಎಸ್ ನಾಯಕ್, ಅಟೆಂಡ್ ಪೋಸ್ಟ್ ಹಿರೇಗುತ್ತಿ, ತಾಲೂಕು ಕುಮಟಾ, ಉತ್ತರ ಕನ್ನಡ ಡಿಸ್ಟಿಕ್. ನಮ್ಮದು ಆದಾಯ ಉತ್ಪನ್ನ ಚಟುವಟಿಕೆ ಬಂದು ಸಾವಯವ ಆಹಾರ ಉತ್ಪನ್ನಗಳು. ಅದರಲ್ಲಿ ನಾನು ಸುಮಾರು ಐಟಮ್ಗಳನ್ನು ಮಾಡ್ತೇನೆ. ಅದರಲ್ಲಿ ಕೊಕೊನಟ್ ಬರ್ಫಿ, ರೈಸ್ ಲಡ್ಡು, ಅಕ್ಕಿ ರೊಟ್ಟಿ, ಚಪಾತಿ, ಹಪ್ಪಳ, ಕುಂಬಳಕಾಯಿ ಸಂಡಿಗೆ, ಅಪ್ಪೆಮಿಡಿ ಉಪ್ಪಿನಕಾಯಿ, ಜೇನುತುಪ್ಪ ಮತ್ತೆ ಟರ್ಮರಿಕ್ ಪೌಡರ್. ಇಲ್ಲಿ ಉನ್ನತಿ ಟ್ರೈನಿಂಗಿಗೆ ಬಂದ ಮೇಲೆ ಸುಮಾರು ವಿಷಯಗಳನ್ನ ತಿಳ್ಕೊಂಡ್ವಿ. ನಮಗೆ 5ನೇ ತಾರೀಕಿನಿಂದ 11ರವರೆಗಿದೆ. ಅದರಲ್ಲಿ ಇವತ್ತಿಗೆ 6 ದಿನ ಆಯ್ತು. ಡೈಲಿ ಬೇರೆ ಬೇರೆಯವ್ರು ಬರ್ತಾರೆ. ಎಲ್ಲ ಒಬ್ಬೊಬ್ಬರು ಬಂದವರು ನಮ್ಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಬಂದು ಟೈಮಿಂಗು, ಆಮೇಲೆ ಕಂಪ್ಯೂಟರ್ ಬಗ್ಗೆ ಮತ್ತು ಇದು MSME ಬಗ್ಗೆ ಪ್ರತಿಯೊಂದು ವಿಷಯದ ಬಗ್ಗೆಯೂ ನಮ್ಗೆ ಇಲ್ಲಿ ಗೊತ್ತಾಯ್ತು. ಮತ್ತೆ ಮುಂದೆ ಹೋಗ್ಬಿಟ್ಟು ನಮ್ಮ ಉದ್ಯಮವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಬೇಕಂತ ಉಂಟು. ಅದನ್ನು ಹೋಗಿ ನಾವು ಆಚರಣೆಯಲ್ಲಿ ತಂದ್ಕೊಳ್ತೇವೆ. ಅದನ್ನು ಬಿಟ್ಟು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಹಾರ್ಟ್ಲಿ ಥ್ಯಾಂಕ್ಸ್ NRLMಗೆ, ಯುನಿಸಿಸ್ ಸಂಸ್ಥೆಗೆ ಮತ್ತು ಉನ್ನತಿಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಪೂಜಾ ಅಂತ, ಸೊರಬ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ ಇಂದ ಬಂದಿದ್ದೇವೆ. ನಮ್ದು ಬಂದು ರೊಟ್ಟಿ ಬಿಸ್ನೆಸ್, ಧನುಶ್ರೀ ರೊಟ್ಟಿ ಮನೆ ಅಂತ. ನಮ್ದು ಜೋಳದ ರೊಟ್ಟೆ, ರಾಗಿ ರೊಟ್ಟೆ, ಅಕ್ಕಿ ರೊಟ್ಟೆ, ಸಜ್ಜೆ ರೊಟ್ಟೆ ಮಾಡ್ಕೊಡ್ತೇವೆ. ಮತ್ತು ಹಿಟ್ಟಿನ ಗಿರಣಿ ಇದೆ. ಜೋಳದ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಮಾಡ್ಕೊಡ್ತೇವ್ರಿ. ಮತ್ತು ಇಲ್ಲಿ ಇನ್ನೂ ಜಾಸ್ತಿ ಇದನ್ನ ಮಾಡೋ ಉತ್ಪನ್ನ ಜಾಸ್ತಿ ಮಾಡಬೇಕು ಇನ್ನು ಅಂತ ಇಲ್ಲಿ ತರಬೇತಿ ತಗೊಳಕ್ ಬಂದಿದ್ವಿ. ತರಬೇತಿಯಲ್ಲಿ ಮೇಡಮ್ ಸರು ತುಂಬಾ ಚೆನ್ನಾಗಿ ತರಬೇತಿಯನ್ನು ಹೇಳ್ಕೊಟ್ರು. ಇಲ್ಲಿ ತುಂಬಾ ಎಲ್ಲ ಚೆನ್ನಾಗಿ ಸೌಕರ್ಯ ಸಿಕ್ತು ನಮ್ಗೆ ಅಂತ ಹೇಳುತ್ತಾ NRLM, ಯುನಿಸೆಸ್, ಉನ್ನತಿಗೆ ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ರೂಪಾ ಅಂತ. ನಾನು ಅಗಸವಳ್ಳಿ ಹೊಸೂರಿಂದ ಬಂದಿರೋದು. ನಾನು ಅಗಸವಳ್ಳಿ ಗ್ರಾಮ ಪಂಚಾಯತಿಲಿ SWM ಡ್ರೈವರು. ಅದರೊಟ್ಟಿಗೆ ನಾನು ರೊಟ್ಟಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ರೊಟ್ಟಿ ಅಂದರೆ ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀನಿ. ಚಟ್ನಿ ಪುಡಿ, ಮೆಂತೆ ಚಟ್ನಿ ಇಷ್ಟು ಮಾಡ್ತೀನಿ. ಒಂದು ಪ್ಯಾಕೆಟಿಗೆ 10 ಇರುತ್ತೆ. 10ಕ್ಕೆ ಜೋಳದ ರೊಟ್ಟಿ ಆದರೆ 60 ರೂಪಾಯಿ ತಗೋತೀನಿ. ಅಕ್ಕಿ ರೊಟ್ಟಿ ಆದರೆ 50 ರೂಪಾಯಿ ತಗೋತೀನಿ. ಆಮೇಲೆ ನಂಗೆ ಇಲ್ಲಿ ಟ್ರೈನಿಂಗ್ ಇದೆ ಬನ್ನಿ ಅಂತ ಹೇಳಿ ಉನ್ನತಿ ಸೆಂಟರಿಂದ ಫೋನ್ ಬಂತು. ಅಲ್ಲಿಂದ ಬಂದ್ವಿ. ಇಲ್ಲಿ ಮ್ಯಾಮ್ಗಳೆಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ನಮಗೆ ಟ್ರೈನಿಂಗ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಕಸ್ಟಮರ್ ಹತ್ರ ಹೇಗೆ ಮಾತಾಡೋದು, ಕಸ್ಟಮರ್ ಬಂದಾಗ ಅವ್ರನ್ನ ಹೇಗೆ ನಿಭಾಯಿಸ್ಬೇಕು, ಖರ್ಚಿನ ಬಗ್ಗೆ, ನಾವಿಲ್ಲಿಂದ ವ್ಯಾಪಾರ ಮಾಡೋ ದೃಷ್ಟಿ ಹೇಗೆ, ಎಲ್ಲದ್ರ ಬಗ್ಗೆನೂ ತುಂಬ ಚೆನ್ನಾಗಿ ತಿಳ್ಕೊಂಡ್ವಿ. ಉನ್ನತಿ ಕಂಪ್ನಿಯಲ್ಲಿ ನಮಗೆ ಊಟ ತಿಂಡಿ ಉಳ್ಕೊಳ್ಳೋ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಆಮೇಲೆ ಚೇತನ ಮ್ಯಾಮು ಅದನ್ನ ಆಕ್ಟಿವಿಟಿ ಆಗಿ ನಮಗೆ ಭಾಳ ಚೆನ್ನಾಗಿ ಹೇಳ್ಕೊಟ್ರು. ಮಾತ್ರ ವ್ಯಾಪಾರ ಮಾಡೋದ್ರ ಬಗ್ಗೆ ಯಾವ ಥರ ನಮಗೆ ಇದು ಮಾಡ್ಬೋದು, ಕಸ್ಟಮರ್ ಹತ್ರ ಹೇಗೆ ನಾವು ಬಾಂಧವ್ಯ ಬೆಳೆಸ್ಕೋಬೋದು ಅನ್ನೋದ್ರ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. NRLM, ಯುನಿಸೆಸ್ಗೆ, ಉನ್ನತಿಗೆ ಧನ್ಯವಾದಗಳು. ನನ್ನ ಹೆಸರು ರಾಧಿಕಾ. ನಮ್ಮ ಊರು ಐನಾಪುರು, ನಮ್ಮ ತಾಲೂಕು ಚಿಂಚೋಳಿ, ಡಿಸ್ಟಿಕ್ ಕಲಬುರ್ಗಿ. ನಾನು ಒಂದು ಶಾವಿಗೆ ಬಿಸ್ನೆಸ್ ಮಾಡ್ತೀನಿ. ನನ್ನ ಶಾವಿಗೆ ಒಂದು ಸಣ್ಣದಾಗಿ ಮಷಿನ್ ಹಾಕೊಂಡಿದ್ದೀನಿ. ಅದರಲ್ಲಿ ಮ್ಯಾರೇಜು ಆ ರೀತಿ ಆಗದಲ್ಲಿ ಎಲ್ಲ ಪ್ಯಾಕೆಟ್ ಮಾಡಿ ಮಾರ್ತೀನಿ. ಆರ್ಡರ್ ಬಂದಷ್ಟು ಶಾವಿಗೆ ಮಾಡ್ತೀನಿ. ಹಾಗೆ ಅವ್ರಿಗೆ 25 ರೂಪಾಯಿಗೆ ಒಂದು ಕೊಡ್ತೀನಿ. ಕೊಟ್ಟು ಆ ನಂತರ ನಮಗೆ ಟ್ರೈನಿಂಗ್ ಅದಂತ ಇಲ್ಲಿ ಸುಗಮ ಅವರಿಗೆ ಕರೆದು ನಮಗೆ ಟ್ರೈನಿಂಗ್ ಕೊಟ್ಟಾರ. ಟ್ರೈನಿಂಗ್ ಅಲ್ಲಿ ಬಹಳಷ್ಟು ವಿಷಯಗಳನ್ನು ಕಲ್ತಿದ್ದೆ ನಾನು. ಗ್ರಾಹಕರಿಗೆ ಬಂದವರಿಗೆ ಹೇಗೆ ಕೇರ್ ಮಾಡೋದು, ಅವ್ರಿಗೆ ಹೇಗೆ ಮಾತಾಡ್ಸೋದು, ಮತ್ತು ಬಂದು ಅವರಲ್ಲಿ ನಾವು ಖರ್ಚು ಹೇಗೆ ಮಾಡೋದು, ಅದು ಉಳಿತಾಯ ಎಷ್ಟು ಮಾಡೋದು, ನಾವು ನಮ್ಮಲ್ಲಿ ಲಾಭಾಂಶ ಹೇಗಂತ ತಿಳ್ಕೊಳ್ಳೋದು, ಮತ್ತು ಆದಾಯ ಹೆಂಗೆ ಮಾಡಬೇಕು. ಒಂದು ಸಲ ಆದರೂ ನಮಗೆ ಏನಾದರೂ ಕಲಿಯೋದಂತ ಇದ್ದಂತೆ ಅದ್ರ ಸಲುವಾಗಿ ನಾವು ಇಲ್ಲಿ ಬಂದಿದ್ದೇವೆ. ಟ್ರೈನಿಂಗಿಗೆ ಸುಗಮ ಟ್ರೈನಿಂಗ್ ಅಂತ ಬಂದು ಕಲ್ತು ಬಹಳಷ್ಟು ವಿಷಯಗಳನ್ನು ತಗೊಂಡು ಹೋಗ್ಲತ್ತಿದ್ದೇವೆ. ಮುಂದೆ ಹೋಗಿ ಸರಿಯಾಗಿ ಮಾಡ್ತೀನಿ ಇದು ಅಂತ. ಈ ಸಣ್ಣದದ ನಾನು ದೊಡ್ಡ ಬಿಸ್ನೆಸ್ ಮಾಡಿ ಒಂದು 2 ಜನಕ್ಕೆ ಕೆಲಸ ಕೊಡುವಷ್ಟು ನಾನು ಸರಿಯಾಗಿ ಮಾಡ್ಬೇಕನ್ನೋದು ನನ್ನ ಆಸೆ. ಹಾಗಾಗಿ NRLM, ಯುನಿಸೆಸ್, ಉನ್ನತಿಗೆ ಧನ್ಯವಾದನ ಅರ್ಪಿಸುತ್ತೇನೆ.